ನಮಸ್ಕಾರ ಸ್ನೇಹಿತರೆ, ಮುರಾರ್ಜಿ ಶಾಲೆಯ ಪ್ರವೇಶಕ್ಕೆ ಸಂಬಂಧಿಸಿದಂತೆ ತುಂಬ ಜನರಿಗೆ ಇರುವ ಒಂದು ಡೌಟ್ ಏನಪ್ಪ ಅಂತಂದರೆ, ಒಂದೇ ಅಂಕಗಳು ಬಂದರೆ ಮೆರಿಟ್ ಲಿಸ್ಟ್ನ ಹೇಗೆ ತೀರ್ಮಾನ ಮಾಡುತ್ತಾರೆ? ಇಂದು ನಾನು ನಿಮಗೆ 100% ಸರಿಯಾದ ಮತ್ತು ಅಧಿಕೃತ ಮಾಹಿತಿ ನೀಡುತ್ತೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇ 24/3/2026 ನಮಗೆ ರಾಜ್ಯ ಮಟ್ಟದಲ್ಲಿ ಒಂದು ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಅದರಲ್ಲಿ ಏನಪ್ಪ ಅಂತಂದರೆ, ಒಂದೇ ಮಾರ್ಕ್ಸ್ನ ಹಲವಾರು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಸೊ ಅವರು ಮಾರ್ಕ್ಸು ಸೇಮ್ ಇದೆ. ಸೊ ಆಗ ಯಾವ ವಿಷಯಗಳನ್ನು ಕನ್ಸಿಡರ್ ಮಾಡ್ತಾರೆ ಅಂತ ನೋಡೋಣ. ಮೊದಲಿಗೆ ಏನಪ್ಪ ಅಂತಂದರೆ, ಮೊರಾರ್ಜಿ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಒಂದು ವೇಳೆ 2 ಅಥವಾ ಹೆಚ್ಚು ವಿದ್ಯಾರ್ಥಿಗಳು ಒಂದೇ ಅಂಕಗಳನ್ನು ಪಡೆದರೆ ಅವರಲ್ಲಿ ಯಾರು ಮೊದಲಿಗೆ ಆಯ್ಕೆಯಾಗಬೇಕು ಅನ್ನೋದನ್ನು ಈ ಕ್ರಮದಲ್ಲಿ ನಿರ್ಧರಿಸಲಾಗಿದೆ. ಒಂದು ಏನಪ್ಪ ಅಂತಂದರೆ, ವಯಸ್ಸಿನ ಆಧಾರದ ಮೇಲೆ ಏಜ್ ಪ್ರಯಾರಿಟಿ. ಮೊದಲಿಗೆ ಹೆಚ್ಚು ವಯಸ್ಸಿನ ಅಭ್ಯರ್ಥಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ. ಅಂದರೆ ಹಿರಿಯ ವಿದ್ಯಾರ್ಥಿ ಮೊದಲು ಮೆರಿಟ್ ಲಿಸ್ಟ್ನಲ್ಲಿ ಬರುತ್ತಾನೆ. ಒಂದು ವೇಳೆ ಇಬ್ಬರ ಒಂದು ವಯಸ್ಸು ಕೂಡ ಒಂದೇ ಇದ್ದರೆ ಆವಾಗ ಏನು ಮಾಡಬೇಕು ಅಂತಂದರೆ, ಇಬ್ಬರ ವಯಸ್ಸು ಒಂದೇ ಇದೆ, ಅದೇ ರೀತಿ ಇಬ್ಬರ ಅಂಕಗಳು ಸೇಮ್ ಇದೆ. ಸೊ ಆವಾಗ ಯಾವ ಒಂದು ಅಂಶವನ್ನು ಅವರು ಪರಿಗಣಿಸ್ತಾರೆ ಅಂತಂದರೆ ನೋಡಿ, ಅಭ್ಯರ್ಥಿಯ ಹೆಸರಿನ ವರ್ಣಮಾಲಾ ಕ್ರಮ, ಆಲ್ಫಾಬೆಟಿಕಲ್ ಆರ್ಡರ್. ಒಂದು ವೇಳೆ ಅಜಯ್ ಅನ್ನೋ ಒಂದು ಹುಡುಗ, ಅದೇ ರೀತಿ ಸುರೇಶ್ ಅನ್ನೋ ಹುಡುಗ, ಇಬ್ಬರದು ಒಂದೇ ಮಾರ್ಕ್ಸೇ, ಅವ್ರಿಬ್ಬರದು ಒಂದೇ ವರ್ಷ ಇತ್ತು ಅಂತಂದರೆ, ಸೊ ಆವಾಗ ಯಾರು ಅಜಯ್ ಅನ್ನೋ ಒಂದು ಹುಡುಗ ಇರ್ತಾನೋ ಸೊ ಅವನಿಗೆ ಸೀಟ್ ಅನ್ನೋದು ಸಿಗತ್ತೆ. ಸೊ ಏನಪ್ಪ ಅಂತಂದರೆ, ಆಲ್ಫಾಬೆಟಿಕ್ ಕ್ರಮ ಅಂತಂದರೆ, ಆಲ್ಫಾಬೆಟಿಕಲ್ ಆರ್ಡರ್ ಅಂತಂದರೆ A to Z ಕ್ರಮದಲ್ಲಿ ಇರುವವರಿಗೆ ಮೊದಲು ಅವಕಾಶ ನೀಡಲಾಗುತ್ತದೆ. ಓಕೆನಾ. ಒಂದು ವೇಳೆ ಹೆಸರು ಕೂಡ ಒಂದೇ ಇದ್ದರೆ, ಇದು ತುಂಬ ರೇರ್ ಕೇಸ್ ಸಹ ಇರುತ್ತೆ. ಒಂದು ವೇಳೆ ಇಬ್ಬರ ಹೆಸರು ಸೇಮ್ ಇದ್ದು, ಓಕೆನಾ, ಮಾರ್ಕ್ಸ್ ಸೇಮ್ ಇದ್ದರೆ ಅವಾಗ ಏನು ಮಾಡ್ತಾರೆ ಅಂತಂದರೆ, ಯಾರು ಅಭ್ಯರ್ಥಿಯ ತಂದೆ ಇರ್ತಾರೋ ಅಭ್ಯರ್ಥಿಯ ತಂದೆಯ ಹೆಸರಿನ ವರ್ಣಮಾಲಾ ಕ್ರಮ, ಅಂದರೆ ಆವಾಗಲೇ ಸ್ಟೂಡೆಂಟ್ಸ್ ಒಂದು ಆಲ್ಫಾಬೆಟಿಕಲ್ ಆರ್ಡರ್ ನೋಡಿದ್ವಲ್ಲ, ಸೊ ಅದೇ ರೀತಿ ಅವರ ಒಂದು ತಂದೆಯ ಒಂದು ಆಲ್ಫಾಬೆಟಿಕಲ್ ನೇಮ್ ಇರತ್ತಲ್ಲ, ಸೊ ಅದರ ಮೇಲೆ ಫೈನಲ್ ಮೆರಿಟ್ ಲಿಸ್ಟನ್ನು ತೀರ್ಮಾನಿಸಲಾಗುತ್ತದೆ. ಹಾಗಾದರೆ ಸ್ನೇಹಿತರೆ, ಒಂದೇ ಅಂಕಗಳು ಬಂದರೆ ನೀವು ಈಗ ಟೆನ್ಷನ್ ಆಗಬೇಕಿಲ್ಲ. ಯಾಕಂದರೆ ನಿಮಗೆ ಕ್ಲಿಯರ್ ರೂಲ್ಸ್ ಪ್ರಕಾರ ಮೆರಿಟ್ ಲಿಸ್ಟ್ ತಯಾರಿಸಲಾಗುತ್ತದೆ. ಸೊ ಇಷ್ಟು ಇವತ್ತಿನ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇನ್ನಷ್ಟು ಎಜುಕೇಷನ್ ಅಪ್ಡೇಟ್ಸ್ಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.